ತುಲಾ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಫಲದಿಂದಾಗಿ 1 ವರ್ಷ ಆಗಿದೆ ಶನಿ ನಿಮ್ಮ ರಾಶಿಯನ್ನ ಬಿಟ್ಟು ಹೋಗಿ. ಯಾವ ರೀತಿ ಜೀವನ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಮುಂದೆ ಯಾವ ರೀತಿ ನೀವು ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳದೆ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ತುಲಾ ರಾಶಿಯವರದ್ದು. ಹಾಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ತುಲಾ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಏಪ್ರಿಲ್ ತಿಂಗಳ ಗ್ರಹಗಳ ಸಂಚಾರ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿ ಒಂದು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡೋಣ. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕು ಕುಜಗ್ರಹದ ಸಂಚಾರ ಇರತಕ್ಕಂಥದ್ದು ಮೀನರಾಶಿಯ ಪ್ರವೇಶ ಆಗುತ್ತೆ. ಏಪ್ರಿಲ್ 11ಕ್ಕೆ ಬುಧಗ್ರಹ ಮೀನರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈಗಾಗಲೇ ಅಲ್ಲಿ ಶನಿಗ್ರಹ ಕೂತಿರತಕ್ಕಂಥದ್ದು. ಇದರಿಂದಾಗಿ ಒಂದು 3 ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಮೀನರಾಶಿಯಲ್ಲಿ ಆಗುತ್ತೆ. ಮಂಗಳ, ಬುಧ ಮತ್ತು ಶನಿಗ್ರಹದ್ದು ಇದು ಬಂದು ತ್ರಿಗ್ರಹಿ ಯೋಗ ಅಂತಕ್ಕಂತಹ ಯೋಗವು ಕೂಡ ಬರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳಂತಕ್ಕಂಥದ್ದು 100% ಆಗುತ್ತೆ. ಜೊತೆಯಲ್ಲಿ ಏಪ್ರಿಲ್ 14ಕ್ಕೆ ಮೇಷರಾಶಿ ಪ್ರವೇಶವನ್ನ ಸೂರ್ಯಗ್ರಹ ಮಾಡ್ತಕ್ಕಂಥದ್ದು. ಶುಕ್ರನ ಸಂಚಾರ ಏಪ್ರಿಲ್ 19ಕ್ಕೆ ವೃಷಭ ರಾಶಿಯಿಂದ ಆಗುತ್ತೆ. ಹಾಗೆ ಇದಿಷ್ಟು ಈ ಒಂದು ಮಾಸದಲ್ಲಿರ್ತಕ್ಕಂತಹ ಗ್ರಹಗಳ ಸಂಚಾರ ಫಲ ಆಗಿತ್ತು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ರೆ, ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರ ಜೊತೆ ಆದ್ರೂ ಮಾತನ್ನ ಬಿಟ್ಟಿದ್ರೆ, ಸ್ಪೆಷಲ್ ಆಗಿ ಮಾತನ್ನ ಬಿಟ್ಟಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇಬ್ಬರ ನಡುವೆ ಕೂಡ ಹೆಚ್ಚಾಗ್ಲಿಕ್ಕೆ ಈ ಒಂದು ತಂತ್ರದ ಉಪಯೋಗವನ್ನ ನೀವು ಮಾಡಬಹುದು. ಯಾವುದೇ ಒಂದು ಜಗಳ ಆಗಿದ್ರು ಕೂಡ ನಿಮ್ಮೊಂದು ಲೈಫ್ ಪಾರ್ಟ್ನರ್ ಜೊತೆ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರುತ್ತೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ದುಡೋದಾಗಿರುತ್ತೆ ಅಥವಾ ಡೈವರ್ಸ್ ಹಂತದವರೆಗೆ ಹೋಗಿದ್ರು ಕೂಡ ಒಂದು ಮಾತುಗಾರಿಕೆಯಲ್ಲಿ ಆ ಪರಿಹಾರ ಆಗ್ತಕ್ಕಂಥದ್ದನ್ನ ಸುಲಭವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇದನ್ನ ನೀವು ಮಾಡಬಹುದು ಹಾಗೂ ಪರಿಹಾರವನ್ನು ಕೂಡ ಪಡ್ಕೊಳ್ಳಬಹುದು. ಇದನ್ನ ಭಾನುವಾರದ ದಿನ ಯಾರಾದ್ರೂ ಮಾಡ್ಕೊಳ್ಬೇಕಾಗತ್ತೆ. ಭಾನುವಾರದ ದಿನ ಒಂದು ಕೆಂಪು ವಸ್ತ್ರವನ್ನ ತೆಗೆದುಕೊಂಡು ಅದರ ಮೇಲೆ ರಾಜಮೋಹಿನಿ ಬೇರನ್ನು ತಗೋಬೇಕು. ಒಂದು 5 ರಾಜಮೋಹಿನಿ ಬೇರು ಹಕ್ಕಂ ಬುಕ್ಕಂ ಅಂತ ಸಿಗುತ್ತೆ. ಹಾಗೆ ಮಯೂರ ಶಿಕೆ ಅಂತಕ್ಕಂಥದ್ದು, ಜೊತೆಯಲ್ಲಿ ಮೋಹಿನಿ ಬೀಜ, ಬಿಳಿಯ ಸಾಸಿವೆಯನ್ನ ತೆಗೆದುಕೊಂಡು ಈ ತಂತ್ರವನ್ನ ಮಾಡಬೇಕಾಗತ್ತೆ. ಎಲ್ಲವನ್ನ ಕೂಡ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಲ್ಲಿ ನಿಲ್ಲುವಷ್ಟೇ ಅಂಶ ಉಳ್ಳಂತದ್ದನ್ನ ಹಾಕಬೇಕಾಗತ್ತೆ. ಇದನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಗಂಟನ್ನ ಹಾಕಿ ಒಂದು ಕರ್ಪೂರ ಕಡ್ಡಿಯನ್ನ ತೋರಿಸ್ಕೊಳ್ಬೇಕು. ಹಾಗೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅವರನ್ನ ನೆನೆದು ವಿಶೇಷವಾದ ಒಂದು ಮಂತ್ರವನ್ನ ತಿಳಿಸ್ಕೊಡುತ್ತೇನೆ. ಆ ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಬೇಕಾಗತ್ತೆ. ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಹ್ರೀಂ ಹ್ರೂಂ ವಿತ್ಪಾಯೇ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಬೇಕು. ಈ ತಂತ್ರವನ್ನ 21 ದಿನ ನಾವೆಲ್ಲರೂ ಮಾಡ್ಕೋಬಹುದು. ಹಾಗೆ ಇದು ಯಾವುದೇ ಒಂದು ವಶೀಕರಣ ಪ್ರಯೋಗ ಅಲ್ಲ. ಗಂಡ ಹೆಂಡತಿ ನಡುವೆ ಒಂದಷ್ಟು ತುಂಬಾ ಪರಿಹಾರ ಆಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ಕೆಲವೊಂದು ವಶೀಕರಣ ಪ್ರಯೋಗವನ್ನ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಆದ್ರೆ ಇದು ಸುಲಭವಾಗಿ ಆಕರ್ಷಣಾ ಪ್ರಯೋಗ ಆಗಿರುತ್ತೆ. ಅಂದ್ರೆ ಮಾತು ಬಿಟ್ಟವರಿಗೆ, ಇನ್ನೊಂದ್ಸರಿ ಹೇಳ್ತೇನೆ, ಮಾತಾಡ್ತಾ ಎಲ್ಲ ಜಗಳ ಆಗಿದೆ ಅಂದಾಗ ಮಾತ್ರ ಈ ಪ್ರಯೋಗ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಗಳಿಗೆ ಮಾತ್ರ ಈ ಪ್ರಯೋಗ ಅಂತಕ್ಕಂಥದ್ದು 100% ರಿಸಲ್ಟ್ ಅಂತಕ್ಕಂಥದ್ದನ್ನ ಕೊಡುತ್ತೆ. ಹಾಗೆ ಇದು ಯಾವುದೇ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಈ ತಂತ್ರವನ್ನ 20-21 ದಿನಗಳ ಕಾಲ ಮಾಡಿ ಆ ನಂತರದಲ್ಲಿ ಹರಿಯುವಂತಹ ನದಿಗೆ ಗಂಟನ್ನ ಹೋಗಿ ನೀವು ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಕೂಡ ಪ್ರಾರಂಭ ಆಗ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಿಹಾರವೂ ಕೂಡ ಆಗುತ್ತೆ. ಈ ಸುಲಭವಾದ ಪ್ರಯೋಗವನ್ನ ಮಾಡಿ ನೀವು ರಿಸಲ್ಟ್ ಅನ್ನ ಕಂಡುಕೊಳ್ಳಬಹುದು. ಹಾಗೆ ನಿಮ್ಮ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲಸಗಳು ಮಾಡ್ತೀರಿ, ಆದ್ರೂ ಕೂಡ ನಿಮಗೆ ಫಲ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದ್ದೀರಿ ಆದ್ರೆ ತಕ್ಕ ಪ್ರತಿಫಲಗಳು ಪ್ರಾಪ್ತಿ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ನಿಮ್ಮ ಶ್ರಮದ ಕೊರತೆ ಅಲ್ಲ, ನಿಮಗೆ ಲಕ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ. ಸೊ ಈ ಲಕ್ ಅನ್ನ ಆಕ್ಟಿವೇಶನ್ ಮಾಡೋದು ಹೇಗೆ ಅಂದ್ರೆ ವೈಜ್ಞಾನಿಕವಾಗಾದ್ರೂ ಸರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾದ್ರೂ ಸರಿ
ಕೆಲವೊಂದು ರತ್ನವನ್ನ ನಾವು ಬಳಸ್ತೇವೆ. ಬಹಳ ಜನ ರತ್ನವನ್ನ ಕೈಗೆ ಧಾರಣೆ ಮಾಡುವಂಥದ್ದು ನೋಡುತ್ತೇವೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ವಿಶೇಷವಾಗಿ ಅದರ ಉಪರತ್ನಗಳು, ಪ್ರತಿಯೊಂದು ರಾಶಿಗನುಗುಣವಾಗಿ ಕ್ರಿಸ್ಟಲ್ಗಳನ್ನ ನಾವು ಧಾರಣೆ ಮಾಡ್ತಕ್ಕಂಥದ್ದು. ಇದನ್ನ ನಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳೋದ್ರಿಂದ ಅನೇಕ ರೀತಿಯ ಉಪಯೋಗಗಳಾಗುತ್ತೆ. ನಾವು ಯಾವ್ದಾದ್ರು ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ, ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ, ಏನೇ ಸಮಸ್ಯೆ ಇತ್ತು ಅಂದ್ರೂ ಕೂಡ ಈ ಕ್ರಿಸ್ಟಲ್ಗಳನ್ನ ಎಡಗೈಯಲ್ಲಿ ಧರಿಸುವಂಥದ್ದು ನಮ್ಮ ರಾಶಿ ಹಾಗೂ ರಾಶಿಯ ಅಧಿಪತಿ ಜೊತೆಗೆ ಗುರುವಿನ ಬಲವನ್ನ ಕೂಡ ನಮಗೆ ನೀಡುತ್ತೆ. ಇದು ಯಾವುದೇ ಒಂದು ಖರೀದಿ ಅಲ್ಲ, ನಿಮ್ಮ ಜೀವನದ ಮೇಲೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಕಸ್ಟಮೈಸ್ ಆಗಿ ಪ್ರತಿಯೊಂದು ರಾಶಿಗೂ ಕೂಡ ಮಾಡಿಕೊಡುವಂಥದ್ದು, 100% ರಿಸಲ್ಟ್ ಕೂಡ ಸಿಗುವಂಥದ್ದು. ಈ ಕ್ರಿಸ್ಟಲ್ಗಳನ್ನು ತಾವಿನ್ನೂ ಧರಿಸಿಲ್ಲ ಅಂದರೆ ಈ ಕೂಡಲೇ ಧರಿಸ್ಕೊಳ್ಳಿ. ಲಿಮಿಟೆಡ್ ಆರ್ಡರ್ ಮಾತ್ರ ಇರುವಂಥದ್ದು. ಇದನ್ನು ತರಿಸ್ಕೊಂಡು ಸಾಧ್ಯ ಆದವರು ಹಾಕ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗಲಿ. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಮಾಸದಲ್ಲಿ ಸೂರ್ಯ ತನ್ನ ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ. ಅಂದ್ರೆ ಮೇಷರಾಶಿಯಲ್ಲಿ ಸೂರ್ಯಗ್ರಹ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏಪ್ರಿಲ್ 14ನೇ ತಾರೀಕು ಆ ಸಂಚಾರ ಫಲ ಆಗುತ್ತೆ. ಇದು ತುಲಾ ರಾಶಿಯವರಿಗೆ 7ನೇ ಮನೆ ಆಗುತ್ತೆ. ನೇರವಾಗಿ ಇದರಿಂದ ಒಂದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಅಥವಾ ಅದರ ಪ್ರಭಾವ ಅಂತಕ್ಕಂಥದ್ದು ಕೂಡ ಬರಬಹುದು. ಹೊಸ ಹುಮ್ಮಸ್ಸು ಅಂತಕ್ಕಂಥದ್ದು ಬರುತ್ತೆ. ನಾಯಕತ್ವ ಗುಣಗಳು, ಆತ್ಮವಿಶ್ವಾಸವನ್ನ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಉದ್ಯೋಗಸ್ಥರಿಗೆ ಇದೊಂದು ಸುವರ್ಣ ಅವಕಾಶ. ಅಂದ್ರೆ ಪ್ರಮೋಷನ್ ನ ಪಡೆಯುವಂತವರಿಗೆ ವೇತನ ಹೆಚ್ಚಳ ಆಗುವಂತಹ ಸಂದರ್ಭ ಇದಾಗಿರುತ್ತೆ. ಹೋಟೆಲ್ ಉದ್ಯಮದಲ್ಲಿ ಅಥವಾ ಫ್ಯಾಷನ್, ಕಾಸ್ಮೆಟಿಕ್ಸ್, ಕಲೆ ಕ್ಷೇತ್ರ ಅಂದ್ರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸವನ್ನ ನೀವು ಮಾಡ್ತಾ ಇತ್ತು ಅಂದ್ರೆ ಹೊಸ ಯೋಜನೆ ವಿಸ್ತರಿಸಲು ಅಥವಾ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಒಳ್ಳೆ ಸಂದರ್ಭ ಇದಾಗಿರುತ್ತೆ. ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂದ್ರೆ ಹಳೆಯ ಸಾಲಗಳೆಲ್ಲವೂ ಕೂಡ ಪಾವತಿಯಾಗಿ ನೀವು ಸ್ವಲ್ಪ ಷೇರು ಮಾರ್ಕೆಟ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿತ್ತು ಅಂದ್ರೆ, ಸ್ವಲ್ಪ ಹೂಡಿಕೆ ಏನಾದ್ರು ಮಾಡಿತ್ತು ಅಂದ್ರೆ ಲಾಭ ಆಗುತ್ತೆ. ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡ್ಲಿಕ್ಕೆ ನೋಡ್ತಾ ಇತ್ತು ಅಂದ್ರೆ, ನಿಮ್ಮ ಒಂದು ಪಾಲುದಾರಿಕೆ ಬಿಸ್ನೆಸ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಮಾಡಬಹುದು. ಹಾಗೆ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೇನೆ. ಸೂರ್ಯನ ಪ್ರಭಾವದಿಂದಾಗಿ ಸ್ವಲ್ಪ ದುರಹಂಕಾರ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ. ಇದು ಸಂಗಾತಿಯೊಂದಿಗೆ ವಾದ ವಿವಾದಗಳಿಗೂ ಕೂಡ ಕಾರಣ ಆಗುತ್ತೆ. ಸಂಬಂಧಗಳನ್ನ ಉಳಿಸ್ಕೊಳ್ಳಿಕ್ಕೆ ತಾಳ್ಮೆ ಹಾಗೂ ಮಾಡದೇ ಇರೋ ತಪ್ಪಿತ್ತು ಅಂದ್ರೂ ಕೂಡ ಸ್ವಲ್ಪ ಒಂದು ಕ್ಷಮಿಸುವಂತಹ ಗುಣಗಳಾಗಿರ್ಬೋದು ಅಥವಾ ತಪ್ಪು ಮಾಡಿದ್ರೆ ತಪ್ಪನ್ನ ಕ್ಷಮಿಸುವಂತಹ ಗುಣಗಳು ಖಂಡಿತವಾಗ್ಲೂ ಕೂಡ ರೂಢಿಸ್ಕೊಳ್ಳಿ. ವಿದ್ಯಾರ್ಥಿ ಮತ್ತು ಕುಟುಂಬದವರಿಗೆ ಹೇಗಿರುತ್ತೆ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇತ್ತು ಅಂದ್ರೆ, ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಇತ್ತು ಅಂದ್ರೆ ಕನಸು ನನಸಾಗುವ ಸಂದರ್ಭ ಆಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ. ತಂದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಅಂತಕ್ಕಂಥದನ್ನ ನೀವು ನೋಡಬಹುದು. ಆರೋಗ್ಯವಾಗಿ ಹೇಳ್ಬೇಕಂದ್ರೆ ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ. ಆದ್ರೆ ದೇಹದಲ್ಲಿ ಸ್ವಲ್ಪ ಹೀಟ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಉಷ್ಣಾಂಶ ಹೆಚ್ಚಾಗಿ ಕಣ್ಣಿನ ಉರಿ ಆಗಿರ್ಬೋದು, ಅಸಿಡಿಟಿ, ಚರ್ಮದ ಅಲರ್ಜಿ ಅಂತಕ್ಕಂಥದ್ದು ಕಾಡಬಹುದು. ಹೆಚ್ಚಿನ ನೀರನ್ನ ಕುಡಿಯುವಂಥದ್ದು, ಯೋಗ ಮಾಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು. ಅನಿರೀಕ್ಷಿತ ತಿರುವಂತಕ್ಕಂಥದ್ದು ಏಪ್ರಿಲ್ 14ನೇ ತಾರೀಕು ಬರ್ತಾ ಇದೆ. ಜೀವನದಲ್ಲಿ ಒಂದು ದೊಡ್ಡ ಉದ್ಯೋಗದ ಆಫರ್ ಅಥವಾ ಆಪ್ತ ಸ್ನೇಹಿತರಿಂದಾಗಿ ಲಾಭ ಆಗುವಂತಹ ಸಾಧ್ಯತೆ ಬರುತ್ತೆ. ಪರಿಹಾರಗಳನ್ನು ನೀವು ಮಾಡಬೇಕಾಗಿರುವಂತದ್ದು, ಪ್ರತಿದಿನ ಸೂರ್ಯೋದಯ ಸಂದರ್ಭದಲ್ಲಿ ಓಂ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರ ಬೆಳಗ್ಗೆ 7 ಗಂಟೆ ಒಳಗೆ ಈ ಮಂತ್ರವನ್ನ ಹೇಳಬೇಕು. ಪ್ರತಿದಿನ ಹೇಳುವಂಥದ್ದು ಅತ್ಯಂತ ಶುಭವನ್ನ ಕೊಡುತ್ತೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂವನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಿ. ಸ್ವಲ್ಪ ಕೋಪ ಎಲ್ಲ ಬಂದಾಗ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಮೌನವಾಗಿ ಕುತ್ಕೊಂಡ್ಬಿಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ, ಯಾವುದೇ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಸ್ವಲ್ಪ ಒಂದಷ್ಟು ನೀವು ಪ್ರತಿನಿತ್ಯ ವ್ಯಾಯಾಮ ಅಂತ ಹೇಳಿ ಮಾಡಬೇಕಾಗತ್ತೆ, ಪ್ರಾಣಾಯಾಮ ಮಾಡಬೇಕಾಗತ್ತೆ, ಒಂದು ಮೆಡಿಟೇಷನ್ ಅಂತಕ್ಕಂಥದ್ದನ್ನ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಈ ಮಾಸ ಶುಭವಾಗಿರುತ್ತೆ. ಇದಿಷ್ಟು ತುಲಾ ರಾಶಿಯವರ ಮಾಸ ಭವಿಷ್ಯ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.